ಎಕ್ಸಾಮ್ 1 ಸೋಷಿಯಲ್ ಸೈನ್ಸ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ ಸರ್, ಹಾಗಾಗಿ ಎಕ್ಸಾಮ್ 2 ಅಲ್ಲಿ ಸೋಷಿಯಲ್ ಸೈನ್ಸ್ ನಾನು ಬರೀತೀನಿ. ಅಲ್ಲಿ ನಾನು 75+ ಸ್ಕೋರ್ ಮಾಡ್ಬೇಕಂದ್ರೆ ನಾನು ಯಾವ ಕ್ವಶನ್ಸ್ ಓದಬೇಕು ಸರ್? ಯಾವ ಕ್ವಶನ್ಸ್ ಓದಬೇಕು? 1 ಮಾರ್ಕ್ ಅಲ್ಲಿ ಯಾವ್ದು ಇಂಪಾರ್ಟೆಂಟು, 2, 3, 4, 5 ಮಾರ್ಕ್ ಕ್ವಶನ್ಸ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಸರ್? ಈ ರೀತಿ ಡೌಟ್ಸ್ ನಿಮ್ಗೆ ಏನಾರ ಇದ್ರೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಹಾಗಾಗಿ ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ SST ಅಂತ ಆಗ್ತಾ ಹೋಗಿ. ಓಕೆ, ಈ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ PDF ನಿಮಗೆ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಸಿಗುತ್ತೆ. ಓಕೆ, ಸೊ ಅಲ್ಲಿ ನೀವು ಈ PDF ನ ಪಡ್ಕೋಬಹುದು. ಮತ್ತೆ ಯಾರ್ಯಾರು ಎಕ್ಸಾಮ್ 2 ಬರಿತಾ ಇದ್ದೀರಾ ಸೋಷಿಯಲ್ ಸೈನ್ಸ್ ಅಲ್ಲಿ, ಸೊ ಅದನ್ನು ಕೂಡ ನೀವು ಏನ್ ಮಾಡ್ಬೇಕು, ತಿಳಿಸ್ತಾ ಹೋಗ್ಬೇಕು ಕಮೆಂಟ್ ಅಲ್ಲಿ. ಓಕೆನಾ? ಸೊ ನೋಡ್ಕೊ ಬರೋಣ 75+ ಸ್ಕೋರ್ ಮಾಡ್ಲಿಕ್ಕೆ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ನ ಓದ್ಬೇಕು ಅನ್ನೋದನ್ನ. ಈ ಕ್ವಶನ್ಸ್ ನ ಯಾವ ಕಾರಣಕ್ಕೂ ಕೂಡ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಮಸ್ಟ್ ಅಂಡ್ ಶುಡ್ ಈ ಕ್ವಶನ್ಸ್ ಗೆ ಪ್ರಿಪೇರ್ ಆಗಿ. ಓಕೆ, ಸೊ ನೋಡ್ತಾ ಹೋಗೋಣ. ಫಸ್ಟ್ 1 ಮಾರ್ಕ್ ಕ್ವಶನ್ಸ್ ಬಗ್ಗೆ ನೋಡ್ತಾ ಹೋಗೋಣ. 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದು ಅಂತ. ಸೊ 1 ಮಾರ್ಕ್ ಕ್ವಶನ್ಸ್ ಗೆ ಆನ್ಸರ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಆಗ್ತಾ ಹೋಗಿ ನೋಡೋಣ. ಪ್ರತಿಯೊಬ್ರು ಕೂಡ 1 ಮಾರ್ಕ್ ಕ್ವಶನ್ಸ್ ಗೆ ಆನ್ಸರ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಆಗ್ತಾ ಹೋಗ್ಬೇಕು. ಕ್ಲಿಯರಾ? ಓಕೆ, ಸೊ ನೋಡಿ ನಾನು ಕ್ವಶನ್ ಓದ್ತಾ ಹೋಗ್ತೀನಿ, ಹಂಗೆ ನೋಡ್ಕೊಳ್ತಾ ಹೋಗಿ. ಓಕೆ, ಸೊ ಮೈಸೂರು ಕಾಯಶ್ರೀ ಗೌರಿ ಗೀತೆಯನ್ನ ಬರೆದವರು ಯಾರು ಅಂತ ಕೇಳ್ತಾರೆ. ಮೊದಲ ಮಹಾಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಯಾಗಿದೆ ಅಂತ ಕೇಳ್ತಾರೆ. ಓಕೆ, ದೆನ್ ಲೀಗ್ ಆಫ್ ನೇಷನ್ಸ್ ಯಾಕೆ ಫೇಲ್ ಆಯ್ತು ಅಂತ ಕೇಳ್ತಾರೆ. ಕ್ಲಿಯರಾ? ಆಮೇಲೆ ಉತ್ತರ ಕರ್ನಾಟಕದ ಸಲ್ಯಾನಿ ಗ್ರಾಮದಲ್ಲಿ ಯಾವ ಚಳುವಳಿ ನಡೀತು ಅಂತ ಕೇಳ್ತಾರೆ. ಓಕೆ, ದೆನ್ ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್ ನ ಡ್ಯೂರೇಷನ್ ಯಾವುದು, ಯಾವ ಮಂತ್ ಇಂದ ಯಾವ ಮಂತ್ ವರೆಗೂ ಇರುತ್ತೆ ಅಂತ ಕೇಳ್ತಾರೆ. ದೆನ್ ಪಾತ್ ಫೈಂಡರ್ ಅಂತ ನಾವು ಯಾವ ಟೆಕ್ನಾಲಜಿನ ಕರಿತೀವಿ. ಕ್ಲಿಯರ್? ದೆನ್ ಅದಾದ್ಮೇಲೆ 73rd ಅಮೆಂಡ್ಮೆಂಟ್ ಮುಖಾಂತರ ಎಷ್ಟು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆನ ಜಾರಿಗೆ ತಂದಿದ್ದಾರೆ ಅನ್ನೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ಎಂಟರ್ಪ್ರಿನರ್ ಆ ಪದದ ಒಂದು ಏನ್ ಕೇಳ್ತಾರೆ, ಸೊ ಯಾವ ಪದದಿಂದ ಬಂದಿದೆ ಎಂಟರ್ಪ್ರಿನರ್ ಅನ್ನೋ ಒಂದು ವರ್ಡ್ ಅಂತ ಕೇಳ್ತಾರೆ. ಕ್ಲಿಯರಾ? ಸೊ ಅದಾದ್ಮೇಲೆ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1909 ಯಾವ ರೀತಿ ಒಡೆದಾಳುವ ನೀತಿಗೆ ಸಹಾಯ ಆಯಿತು ಅಂತ ಕೇಳ್ತಾರೆ. ಗೋಬೆಲ್ಸ್ ಎಂಬ ಮಂತ್ರಿಗಳನ್ನ ಏಕೆ ನೇಮಕ ಮಾಡಿದ ಹಿಟ್ಲರ್ ಅಂತ ಕೇಳ್ತಾರೆ. ಓಕೆ, ಸೊ ಮತ್ತೆ ಟ್ರಸ್ಟಿಶಿಪ್ ಕೌನ್ಸಿಲ್ UN ಲಾಸ್ಟ್ ಇಟ್ಸ್ ರಿಲೆವೆನ್ಸ್ ಯಾಕೆ, ಏನಕ್ಕೆ ಅಂತ ಕೇಳ್ತಾರೆ. ಪ್ರೆಸೆಂಟ್ ಅಷ್ಟು ವ್ಯಾಲ್ಯೂ ಇಲ್ಲ, ಏನಕ್ಕೋಸ್ಕರ ಅಂತ ಕೇಳ್ತಾರೆ. ಸೊ ಇಲ್ಲಿ ಏನ್ ಮಾಡ್ತಾರೆ, ಕ್ವಶನ್ಸ್ ನ ನೀವು ಆಲ್ರೆಡಿ ಪ್ರಿಪೇರ್ ಆಗಿರ್ತೀರಾ, ಬಟ್ ಕ್ವಶನ್ಸ್ ನ ಸ್ವಲ್ಪ ಚೇಂಜ್ ಮಾಡಿ ಕೇಳ್ತಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ. ಓಕೆನಾ? ಎಸ್, ಪೂರ್ವಾಗ್ರಹ ಅಂದ್ರೆ ಏನಂತ ಕೇಳ್ತಾರೆ. MRPL ವಿರುದ್ಧ ಚಳವಳಿ ಏನಕ್ಕೋಸ್ಕರ ನಡೀತು ಅಂತ ಕೇಳ್ತಾರೆ. ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ನಾವು ಯಾವ್ದನ್ನ ಕರಿತೀವಿ ಅಂತ ಕೇಳ್ತಾರೆ. ಮುಂಬೈಯನ್ನ ಏನಕ್ಕೋಸ್ಕರ ಅಂತ. ಓಕೆ, ರಿಸರ್ವ್ ಬ್ಯಾಂಕ್ ಗಳನ್ನ ಬ್ಯಾಂಕ್ ಆಫ್ ಬ್ಯಾಂಕ್ ಅಂತ ಏನು ಕರಿತೀವಿ ಅಂತ ಕೇಳ್ತಾರೆ. ದೆನ್ ಲೋಕಸಭೆಯಲ್ಲಿ ಕೇಂದ್ರ ಬಜೆಟ್ ಅನ್ನ ಯಾರು ಮಂಡಿಸ್ತಾರೆ. ಓಕೆ, ಇನ್ನೂ ಸುಮಾರು ಇದೆ. ಓಕೆ, ನಾನು ನಿಮಗೆ ಇಲ್ಲಿ PDF ಎಲ್ಲ ಓಕೆ ತೋರಿಸ್ತಾ ಇದ್ದೀನಿ. ಓಕೆ, ಸೊ ನೀವು ಇದನ್ನ ಹಂಗೆ ನೋಡ್ಕೊಳ್ತಾ ಹೋಗಿ. ಓಕೆ, 1 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದು ಅಂತ ಇಲ್ಲಿ ಕೊಟ್ಟಿದ್ದೀನಿ. ಟ್ಯಾಕ್ಸ್ ಅಂದ್ರೆ ಏನು, ಸಿಲಿಕಾನ್ ವ್ಯಾಲಿ ಅಂತ ಯಾವ್ದನ್ನ ಕರಿತೀವಿ, ಏನು ಕರಿತೀವಿ, ಕೈಗಾ ಹೋರಾಟ ಏನಕ್ಕೆ ಸ್ಟಾರ್ಟ್ ಆಯ್ತು. ಕ್ಲಿಯರಾ? ಸೊ ನೋಡ್ತಾ ಹೋಗಿ. ಹಾಗೆ ಕ್ವಶನ್ಸ್ ಗಳು ಕಾಣ್ತಾ ಇದೆಯಲ್ವಾ, ಪ್ರತಿ ಕ್ವಶನ್ಸ್ ಕೂಡ ನೋಡ್ತಾ ಹೋಗಿ. ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 1 ಮಾರ್ಕ್ ಕ್ವಶನ್ಸ್ ಗಳು. ಕ್ಲಿಯರಾ? ಓಕೆ, ಸೊ ನೋಡ್ತಾ ಇದ್ದೀರಲ್ವಾ, ಸೊ ಕ್ಲಿಯರ್ ಆಗಿ ನೋಡ್ಕೊಳ್ತಾ ಹೋಗಿ. ಸೊ ಈ ಕ್ವಶನ್ಸ್ ಗಳು ವೆರಿ ವೆರಿ ಇಂಪಾರ್ಟೆಂಟ್, ಯಾವ ಕಾರಣಕ್ಕೂ ಕೂಡ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಕ್ಲಿಯರಾ? ಎಸ್, ಸೊ ಇನ್ನು ತುಂಬಾ ಕ್ವಶನ್ಸ್ ಇದೆ ಇದು ನಿಮಗೆ. ಕ್ಲಿಯರ್? ಎಸ್, ಓಕೆ. ಸೊ ದೆನ್ 2 ಮಾರ್ಕ್ ಕ್ವಶನ್ಸ್ ಬಂದಾಗ ನೋಡಿ, ಯಾವುದು ಬ್ರಿಟಿಷರು ಯಾವ ನೀತಿಗಳನ್ನು ಅಳವಡಿಸಿಕೊಂಡ್ರು ಅಂತ ಕೇಳ್ತಾರೆ ತಮ್ಮ ಸಾಮ್ರಾಜ್ಯ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ. ಮತ್ತೆ ಫಸ್ಟ್ ಎರಡು ಎಷ್ಟಿದೆ, 3 ಆಂಗ್ಲೋ ಮರಾಠ ವಾರ್ಸ್ ಇದೆ. ಆ 3 ಆಂಗ್ಲೋ ಮರಾಠ ವಾರ್ಸ್ ಕಾರಣ ಮತ್ತೆ ಪರಿಣಾಮಗಳನ್ನ ಕೇಳ್ತಾರೆ, ಇಲ್ಲಿ ನೋಡ್ಬೋದು. ಕ್ಲಿಯರಾ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಮತ್ತೆ ಸಹಾಯಕ ಸೈನ್ಯ ಪದ್ಧತಿ ಬಗ್ಗೆ ಕೇಳ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರಾ? ಆಮೇಲೆ ಸ್ವಾತಂತ್ರ್ಯ ನಂತರ ಭಾರತ ಎದುರಿಸಿದ ಸವಾಲುಗಳು ಮತ್ತೆ ಗೋವಾ, ಜುನಾಗಢ್, ಹೈದರಾಬಾದ್, ಕಾಶ್ಮೀರ ಇವುಗಳನ್ನ ಭಾರತಕ್ಕೆ ಯಾವ ರೀತಿ ಸೇರಿಸಿದ್ರು ಅಂತ ಕೇಳ್ತಾರೆ. ಮತ್ತೆ ಯಾವುದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಬಗ್ಗೆ ಕೇಳ್ತಾರೆ. ಕ್ಲಿಯರಾ? ಓಕೆ, ದೆನ್ ಸೊ ಇಲ್ಲಿ ಕ್ವಶನ್ಸ್ ಅನ್ನ ಕೊಟ್ಟಿದ್ದೀನಿ, ನೋಡ್ಕೊಂಡು ಎಲ್ಲ ಅದೇ ಕ್ವಶನ್ಸ್ ಇರುತ್ತೆ, ಯಾವ ಕ್ವಶನ್ಸ್ ಕೂಡ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಕ್ಲಿಯರ್? ಆಮೇಲೆ ಸೊ ನಾವೇನ್ ಮಾಡ್ತೀವಿ, ಮ್ಯಾರಥಾನ್ ಸೆಷನ್ಸ್ ಅನ್ನು ಕೂಡ ಮಾಡ್ತಾ ಇದೀವಿ. ಓಕೆ, ಮ್ಯಾರಥಾನ್ ಸೆಷನ್ ಮಾಡ್ತೀವಿ, ಲಾಸ್ಟ್ ಮಿನಿಟ್ ರಿವಿಷನ್ ಕ್ಲಾಸಸ್ ಅನ್ನ ನಾವು ಕೂಡ ನಿಮಗೆ ಇಲ್ಲಿ ಮಾಡ್ತೀವಿ, ಎಕ್ಸಾಮ್ 2ಗೋಸ್ಕರ ಮಾಡ್ತೀವಿ. ಡೋಂಟ್ ವರಿ. ಓಕೆ, ತಲೆಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನೀವೇನ್ ಮಾಡಬೇಕು, ಕ್ಲಾಸ್ಗೆ ಜಾಯ್ನ್ ಆಗ್ಬೇಕಷ್ಟೇ. ಕ್ಲಿಯರಾ? ಸೊ ನೋಡಿ, ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಚಾಪ್ಟರ್ ಇಂದ ಓಕೆ, ಪೂರ್ವಗ್ರಹದಿಂದ ಉಂಟಾಗುವ ನಕಾರಾತ್ಮಕ ಭಾವನೆಗಳೇನು, ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಯಾವ ರೀತಿ ಡಿಫ್ರೆಂಟ್ ಆಗಿರುತ್ತೆ, ಕಂಟ್ರಿ ಟು ಕಂಟ್ರಿ, ಟೈಮ್ ಟು ಟೈಮ್ ಅಂತ ಕೇಳ್ತಾರೆ, ಅದನ್ನ ಯಾವ ರೀತಿ ಇರಾಡಿಕೇಟ್ ಮಾಡೋದು ಅಂತ ಕೇಳ್ತಾರೆ. ಕ್ಲಿಯರಾ? ಓಕೆ, ಸೊ ಅದಾದ್ಮೇಲೆ ಸಾಮಾಜಿಕ ಪಿಡುಗು ಅಂತ ಕರಿತೀವಿ, ಏನಕ್ಕೋಸ್ಕರ ಆ ರೀತಿ ಕರಿತೀವಿ. ಓಕೆ, ಸೋಷಿಯಲ್ ಚಾಲೆಂಜಸ್ ಬಂದಾಗ ಅಲ್ಲಿ ಬಾಲ ಕಾರ್ಮಿಕತೆ, ಚೈಲ್ಡ್ ಮ್ಯಾರೇಜು, ಕ್ಲಿಯರಾ, ವರದಕ್ಷಿಣೆ, ಇದಕ್ಕೆಲ್ಲ ಕಾರಣಗಳೇನು, ಪರಿಣಾಮಗಳೇನು, ಆಮೇಲೆ ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡೋದು, ಇದೆಲ್ಲ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇದೆಲ್ಲ ಕೊಟ್ಟಿದ್ದೀನಿ ನೋಡಿ. ಓಕೆ, ಸ್ತ್ರೀ ಭ್ರೂಣ ಹತ್ಯೆ, ಪೋಕ್ಸೋ ಆಕ್ಟ್, ಅದೆಲ್ಲ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕ್ಲಿಯರಾ? ಓಕೆ, ಸೊ ಕ್ವಶನ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ವಾ ನೀವು, ಕ್ವಶನ್ಸ್ ನೋಡಿ ಬೇಗ ಬೇಗ ನೋಡಿ. ಓಕೆ, ಏನ್ ಮಾಡಿ, ಈ ಕ್ವಶನ್ಸ್ಗೆ ಪ್ರಿಪೇರ್ ಆಗ್ತಾ ಹೋಗ್ಬೇಕು, ಯಾವ ಕಾರಣಕ್ಕೂ ಮಿಸ್ ಆಗ್ಬೇಡಿ. ಕ್ಲಿಯರಾ? ದೆನ್ ಜಿಯೋಗ್ರಫಿಲಿ ಬಂದಾಗ ಮಳೆ ನೀರಿನ ಸಂರಕ್ಷಣೆ ಯಾವ ರೀತಿ ಮಾಡ್ತಾರೆ, ಕಾಲುವೆ, ಕೆರೆ, ಬಾವಿ ನೀರಾವರಿ ಬಗ್ಗೆ ಕೇಳ್ತಾರೆ. ಕ್ಲಿಯರ್? ಯಾಕೆ ನೀರಿನ ಸಂರಕ್ಷಣೆ ಮಾಡ್ಬೇಕಂತ. ಕ್ಲಿಯರ್? ಇಂಪಾರ್ಟೆಂಟ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ನಿಮಗೂ ಕೂಡ ಗೊತ್ತಿದೆ. ಕ್ಲಿಯರ್? ಅದ್ರ ಬಗ್ಗೆ ಕೂಡ ಕೇಳ್ತಾ ಹೋಗ್ತಾರೆ. ಕ್ಲಿಯರ್? ಎಸ್.
ನೋಡಿ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಗಳ ಬಗ್ಗೆ 2 ಮಾರ್ಕ್ಸ್ ಕೇಳಿದ್ರೆ ಕೇಳ್ಬೋದು. ನಾಗಾರ್ಜುನ ಸಾಗರ್, ತುಂಗಭದ್ರಾ, ಹಿರಾಕುಟ್, ಕೋಸಿ, ಬಾಕ್ರನಂಗಲ್ ಇವುಗಳ ಬಗ್ಗೆ ಕೇಳ್ತಾರೆ. ಓಕೆ, ಸೊ ದೆನ್ ಕೃಷ್ಣಾ ಮೇಲ್ದಂಡೆ, ನರ್ಮದಾ ಯೋಜನೆ. ಓಕೆ, ಕ್ಲಿಯರ್ ಇದ್ರ ಬಗ್ಗೆ ಕೇಳ್ತಾರೆ. ಮತ್ತೆ ಇಂಡಿಯಾ ಲ್ಯಾಂಡ್ ಯೂಸ್ ಅಂಡ್ ಅಗ್ರಿಕಲ್ಚರ್ ಚಾಪ್ಟರ್ ಇಂದ ತೋಟಗಾರಿಕೆ ಮತ್ತೆ ಫ್ಲೋರಿಕಲ್ಚರ್ ಇದ್ರ ಬಗ್ಗೆ ಕೇಳ್ತಾರೆ. ಓಕೆ, ಹಾರ್ಟಿಕಲ್ಚರ್ ಮತ್ತೆ ಫ್ಲೋರಿಕಲ್ಚರ್ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಸೊ ಯಾವ ರೀತಿ ರೈತರಿಗೆ ಹೆಲ್ಪ್ ಮಾಡ್ತಿದೆ ಅಂತ ಕೇಳ್ತಾರೆ. ಓಕೆ, ಸೊ ಇದಾದ್ಮೇಲೆ ಕೃಷಿ ಬಗ್ಗೆ, ಕೃಷಿಯ ಇಂಪಾರ್ಟೆನ್ಸ್ ಏನು, ಯಾವ ಅಂಶಗಳು ಪ್ರಭಾವ ಬೀರುತ್ತೆ, ಕ್ರಾಪ್ ಸೀಸನ್ಸ್ ಗಳು ಯಾವುದು, ಬೆಳೆ ಋತುಗಳು ಯಾವುದು ಅನ್ನೋದು ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್. ಓಕೆ, ಸೊ ಮತ್ತೆ 6 ಟೈಪ್ಸ್ ಬರುತ್ತೆ ಲ್ಯಾಂಡ್ ಯೂಸ್ ಪ್ಯಾಟರ್ನ್ ಅಲ್ಲಿ. 6 ಟೈಪ್ಸ್, ಆ 6 ಟೈಪ್ಸ್ ಬಗ್ಗೆ ಕೂಡ ಕೇಳ್ತಾರೆ. ಯಾವ ಟೈಪ್ಸ್ ಇದೆ ಹೇಳಿ ಅಂತ. ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್. ಆಮೇಲೆ ಪ್ಯಾಡಿ ಬಗ್ಗೆ ಕೇಳ್ತಾರೆ. ಓಕೆ, ಸೊ ಮತ್ತೆ ಯಾವ್ಯಾವ ಬೆಳೆ ಬೆಳಿಲಿಕ್ಕೆ ಎಷ್ಟು ಟೆಂಪರೇಚರ್ ಇರಬೇಕು, ಆಮೇಲೆ ರೈನ್ ಎಷ್ಟು ಇರಬೇಕು, ಇದೆಲ್ಲ ಕೂಡ ನಾನು ಮ್ಯಾಥ್ಸ್ ಕ್ಲಾಸಲ್ಲಿ ಆಲ್ರೆಡಿ ಮಾಡಿದೀವಿ. ಸೆಕೆಂಡ್ ಎಕ್ಸಾಮ್ಗೂ ಕೂಡ ಮಾಡ್ತೀವಿ, ಡೋಂಟ್ ವರಿ. ಕ್ಲಿಯರ್. ಓಕೆ, ಸೊ ದೆನ್ ನೋಡಿ ಎಕನಾಮಿಕ್ಸ್ ಅಂತ ಬಂದಾಗ ಎಕನಾಮಿಕ್ ಸಿಸ್ಟಮ್ ಅಂದ್ರೆ ಏನು ಅಂತ ಕೇಳ್ತಾರೆ. ಕ್ಲಿಯರ್. ಆರ್ಥಿಕ ಯೋಜನೆ, ಕಾಮನಬಿಲ್ಲು ಕ್ರಾಂತಿ, ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಮತ್ತೆ ಸಾಧನೆಗಳು ಇವೆರಡು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ಸ್ಗೆ. ಕ್ಲಿಯರ್. ಓಕೆ, ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಹಸಿರು ಕ್ರಾಂತಿ ಎಂದರೇನು, ಸುಗ್ಗಿ ಪೂರ್ವ ಮತ್ತೆ ಸುಗ್ಗಿ ನಂತರ ತಂತ್ರಜ್ಞಾನ, ದ್ವಿತೀಯ ಹಸಿರು ಕ್ರಾಂತಿ ಬಗ್ಗೆ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ನೀತಿ ಆಯೋಗ, ಗ್ರಾಹಕರ ಶೋಷಣೆಗೆ ಕಾರಣ. ಓಕೆ, ಗ್ರಾಹಕ ಸಂರಕ್ಷಣೆ ಮುಖ್ಯ ಉದ್ದೇಶಗಳು. ಕ್ಲಿಯರ್. ಮಾರ್ಚ್ 15ರಿಂದ ಏನಕ್ಕೋಸ್ಕರ ಕನ್ಸ್ಯೂಮರ್ ರೈಟ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ಅಂತ, ಇವೆಲ್ಲ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏನು ಕ್ವಶನ್ಸ್ಗಳು. ಕ್ಲಿಯರಾ. ಸೊ ನೋಡ್ತಾ ಹೋಗಿ, ನಾನಿಲ್ಲಿ ಕ್ವಶನ್ಸ್ ನಾನು ಕೊಟ್ಟಿದ್ದೀನಿ. ಕ್ಲಿಯರಾ. ಓಕೆ, ನೋಡ್ತಾ ಹೋಗಿ. KPSC, UPSC ಯಾವ್ದರ ಒಂದು ಫಾರ್ಮೇಶನ್, ಅದರ ಫಂಕ್ಷನ್ಸ್ ಬಗ್ಗೆ ಕೇಳ್ತಾರೆ. ಸಾರ್ವಜನಿಕ ಆಡಳಿತ ಉಪಯೋಗಗಳ ಬಗ್ಗೆ ಕೇಳ್ತಾರೆ. ಕ್ಲಿಯರ್. ವೆರಿ ವೆರಿ ಇಂಪಾರ್ಟೆಂಟ್ ಇದು, ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ಓಕೆ, ವಿಶ್ವಸಂಸ್ಥೆ ಅದನ್ನು ಕಾಯಂ ಸದಸ್ಯ ರಾಷ್ಟ್ರಗಳು ಯಾವ್ದು ಅಂತ ಕೇಳ್ತಾರೆ. ಅದರ ಉದ್ದೇಶಗಳೇನಂತ ಕೇಳ್ತಾರೆ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಪ್ರತಿಯೊಂದನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಎಲ್ಲದಕ್ಕೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ. ಕ್ಲಿಯರಾ. 3 ಮಾರ್ಕ್ ಕ್ವಶನ್ಸ್ ಅಂತ ಬಂದಾಗ ನಿಮಗೆ, ಓಕೆ, ಸೊ ರೈತವಾರಿ ಸಿಸ್ಟಮ್, ಆಮೇಲೆ ಎಫೆಕ್ಟ್ ಆಫ್ ಬ್ರಿಟಿಷ್ ಎಜುಕೇಶನ್ ಪಾಲಿಸಿ, ರೆವೆನ್ಯೂ ಪಾಲಿಸಿ ಎಫೆಕ್ಟ್ಸ್, ಆಮೇಲೆ ಸಿವಿಲ್ ಸರ್ವಿಸಸ್, ಜುಡಿಷಿಯಲ್, ಪೊಲೀಸ್ ಸಿಸ್ಟಮ್ ಬಗ್ಗೆ ಕೇಳ್ತಾರೆ. ಕ್ಲಿಯರ್. ಓಕೆ, ಆಕ್ಟ್ ಗಳ ಬಗ್ಗೆ ಕೇಳ್ತಾರೆ. ಎಲ್ಲ ಆಕ್ಟ್ ಗಳು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಕೊಟ್ಟಿದ್ದೀನಿ. ಕ್ಲಿಯರ್. ಆಕ್ಟ್ ಗಳೆಲ್ಲ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಕ್ಲಿಯರಾ. ಸೊ ಇಲ್ಲಿ ಫುಲ್ ಆಕ್ಟ್ ಬಗ್ಗೆನೇ ಇದೆ. ಅದರಲ್ಲಿ 1935, 1909 ಮತ್ತೆ 1919 ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್. ಓಕೆ, 1935 ಆಕ್ಟ್ ಇಲ್ಲ ಇದೆಯಲ್ಲ. ಕ್ಲಿಯರಾ. ಓಕೆ, ಸೊ ಮಾರ್ತಾಂಡ್ ವರ್ಮ ಡಚ್ಚರ್ನ ಹೇಗೆ ನಿಯಂತ್ರಿಸಿದಂತ. ಓಕೆ, ಸೊ ಇಲ್ಲಿ ಕ್ವಶನ್ಸ್ ತುಂಬಾ ಇದೆ. ಓಕೆ, ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಕರ್ನಾಟಿಕ್ ವಾರ್ಸ್ ಬಗ್ಗೆ ಕೇಳ್ತಾರೆ. ಬ್ಯಾಟಲ್ ಆಫ್ ಬಕ್ಸರ್, ಪ್ಲಾಸಿ, ಆಮೇಲೆ 1857 ರಿವೋಲ್ಟ್ ಬಗ್ಗೆ ಅಲ್ಲಿ 3 ಕ್ವಶನ್ಸ್ ಕಂಪಲ್ಸರಿ ಬರುತ್ತೆ. ಕ್ಲಿಯರಾ. ಓಕೆ, ಸೊ ನೋಡ್ತಾ ಇದ್ದೀರಲ್ವಾ ನೀವು. ಸೊ ಕ್ವಶನ್ಸ್ ನೋಡಿ, ಬೇಗ ಬೇಗ ಕ್ವಶನ್ಸ್ ನೋಡ್ಕೊಳ್ಳಿ. ಈ ಕ್ವಶನ್ಸ್ ಗಳನ್ನ ಯಾವ ರೀತಿಗೂ ಮಿಸ್ ಮಾಡಿ. ಫಾರೆಸ್ಟ್ ಟೈಪ್ಸ್ ಬಗ್ಗೆ ಕೇಳ್ತಾರೆ. ಕ್ಲಿಯರ್. GPS ಸಿಸ್ಟಮ್ ಬಗ್ಗೆ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ನ್ಯಾಚುರಲ್ ಡಿಸಾಸ್ಟರ್ಸ್ ಚಾಪ್ಟರ್ ಬಗ್ಗೆ ಕೇಳ್ತಾರೆ. ಕ್ಲಿಯರ್. ಓಕೆ, ಸೊ ಇಲ್ಲಿ ಕ್ವಶನ್ಸ್ ನೀವು ನೋಡ್ತಾ ಹೋದಾಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಯಾವ್ದು ಬರ್ತದೆ, ನೀವು ಆಲ್ರೆಡಿ ಪ್ರಿಪೇರ್ ಆಗಿದ್ದೀರಪ್ಪ. ಓಕೆ, ತುಂಬಾ ಕ್ವಶನ್ಸ್ ಗಳಿಗೆ ನೀವು ಆಲ್ರೆಡಿ ಪ್ರಿಪೇರ್ ಆಗಿರೋದೇ ಇರೋದು. ಓಕೆ, ಇಲ್ಲೇನು ಎಕ್ಸ್ಟ್ರಾ ಏನೂ ಇಲ್ಲ. ಸೊ ಎಲ್ಲ ಕೂಡ ನೀವು ಆಲ್ರೆಡಿ ಪ್ರಿಪೇರ್ ಆಗಿರೋದೇ ಇಲ್ಲಿರೋದು. ಕ್ಲಿಯರಾ. ಕ್ಲಿಯರ್. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ಸ್ ನೋಡೋದಾದ್ರೆ 4 ಮಾರ್ಕ್ ಕ್ವಶನ್ಸ್ ಅಲ್ಲಿ ಯಾವ್ದು ಕೇಳ್ತಾರೆ ನೋಡಿ. ರಾಜ ಒಡೆಯರ್ ಬಗ್ಗೆ, ಶೇಷಾದ್ರಯ್ಯರ್, ಶ್ರೀರಂಗಪಟ್ಟಣದ ಒಪ್ಪಂದ, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಸಂಗೊಳ್ಳಿ ರಾಯಣ್ಣ ಅವರ ಪಾತ್ರ. ಓಕೆ, ಸೊ ಇಲ್ಲೆಲ್ಲ ಕೊಟ್ಟಿದ್ದೀನಿ. ಆಂಗ್ಲೋ ಮೈಸೂರು ವಾರು, ಸೊ ಇದೆಲ್ಲ ಕೂಡ ಕೊಟ್ಟಿರ್ತೀನಿ. ಹಿಸ್ಟ್ರಿ ಮತ್ತೆ ಜಿಯೋಗ್ರಫಿಲಿ ಮಾತ್ರ ಏನಾಗುತ್ತೆ ನಿಮಗೆ 4 ಮಾರ್ಕ್ ಕ್ವಶನ್ಸ್ ಬರುತ್ತೆ, ಬೇರೆ ಎಲ್ಲೂ ಕೂಡ ನಿಮಗೆ ಬರೋದಿಲ್ಲ. ಕ್ಲಿಯರಾ. ಅಂಬೇಡ್ಕರ್, ನೆಹರು ಅವರ ಬಗ್ಗೆ ಎಲ್ಲ ಕೂಡ ಕೇಳ್ತಾರೆ. ಹಲಗಲಿ ಬೇಡರ ಹೋರಾಟದ ಬಗ್ಗೆ ಕೇಳ್ತಾರೆ. ಸಾಯಿಲ್ ಟೈಪ್ಸ್ ಕೇಳ್ತಾರೆ. ಕೈಗಾರಿಕೆಗಳ ಚಾಪ್ಟರ್ ಇಂದ ಯಾಕೆ ಕೈಗಾರಿಕೆಗಳು ಕೆಲವೇ ಪ್ರದೇಶದಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರಾ. ಓಕೆ, ಚಾಲೆಂಜಸ್ ಆಫ್ ಇಂಡಿಯಾ ಆ ಚಾಪ್ಟರ್ ಎಲ್ಲ ಕೂಡ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ದೆನ್ 5 ಮಾರ್ಕ್ಸ್ ಅಂತ ಬಂದಾಗ ಪ್ಲೇಸಸ್ ಗಳನ್ನ ಕೊಟ್ಟಿದ್ದೀನಿ ನಾನು. ಇಷ್ಟೇ ಪ್ಲೇಸ್ ಅಲ್ಲಿ ಕೇಳ್ತಿದ್ದು ಬಿಟ್ಟು ಬೇರೆ ಯಾವ ಪ್ಲೇಸ್ ಕೇಳೋಲ್ಲ ನಿಮಗೆ. ಕ್ಲಿಯರಾ. ಈ ಪ್ಲೇಸ್ ಬಿಟ್ಟು ಬೇರೆ ಯಾವ ಪ್ಲೇಸ್ ಕೂಡ ನಿಮಗೆ ಅವರು ಕೇಳೋದಿಲ್ಲ. ಕ್ಲಿಯರಾ. ಓಕೆ, ವಿಡಿಯೋನ ಚೆನ್ನಾಗಿ ನೋಡಿ, ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ, ಈ ಕ್ವಶನ್ಸ್ಗೆ ಪ್ರಿಪೇರ್ ಆಗಿ. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಸೆಕೆಂಡ್ ಎಕ್ಸಾಮ್. ಥ್ಯಾಂಕ್ ಯು.